ಒಂದು ಹೇಳ್ತೀನಿ ಸ್ಟೋರಿ, ಮಲ್ಟಿಪಲ್ ಮೈಲೋಮಾ. ಸೊ ಇನ್ನೇನು ಇಲ್ಲ ಅಂತ ಅಂದ್ಬಿಟ್ರು. ಆಸ್ಟ್ರೇಲಿಯಾದಲ್ಲಿ ಅವರು ಇರೋದು ಡಯಾಲಿಸಿಸ್. ಅದೇನು ಮಲ್ಟಿಪಲ್ ಒಂದೊಂದು ಆರ್ಗನ್ ಇದು ಏನೋ ಫೇಲ್ಯೂರ್ ಹಾಕ್ಕೊಂಡು ಹೋಗ್ತಾ ಇರ್ತೈತೆ. ಫಸ್ಟ್ ಕಿಡ್ನಿ ಫೇಲ್ಯೂರ್ ಆಗಿದೆ, 3 ಡಯಾಲಿಸಿಸ್. ಅದಾದಮೇಲೆ ಲಿವರ್ ಫೇಲ್ಯೂರು, ಹೈ GGT ಈಸ್ ಸಮ್ 500+, ಆಲ್ಕಲೈನ್ ಫಾಸ್ಫೇಟ್ 400+, ಆಮೇಲೆ ಟೋಟಲ್ ಬಿಲಿರುಬಿನ್ 30-40 ಈ ರೀತಿ. ಸೊ ಅಲ್ಟಿಮೇಟ್ಲಿ ಅವರ ಮಿಸ್ಸಸ್ ಶಿ ಇಸ್ ಲೈಕ್ ಎ ಗಾಡೆಸ್ ಟು ಹಿಮ್. ಸೊ ಇಮಿಡಿಯೇಟ್ಲಿ ಸರ್ಚ್ ಮಾಡಿದರೆ ಮಂಕಿ ಡಯಟ್ ಅಂತ ಬಂದಿದೆ. ಪಟ್ಟನ್ನ ಮಂಕಿ ನಮ್ಮ ಆಫೀಸ್ ಟ್ರೈನಿಂಗ್ ಮಾಡಿದ್ದಾರೆ, ಅದಕ್ಕೆ ಇದು ಎಲ್ಲ ಟ್ರೀಟ್ ಮಾಡಿದ್ದಾರೆ. ನನಗೂ ಆಶ್ಚರ್ಯ, ನನ್ನ ನಂಬಕ್ಕಾಗಲ್ಲ. 1 ವಾರಕ್ಕೇನೆ ಡಯಾಲಿಸಿಸ್ ಆಚೆ ಬಂದಿರುತ್ತೆ. ಆಮೇಲೆ 1 ತಿಂಗಳಿಗೆ ಆಫೀಸ್ಗೆ ಹೋಗ್ತಿದಂತೆ ಐಸಿನಿಂದ. 2021 ಸಫರ್ ಪಡ್ತಾ ಇದೆ ಅಂತೆ. 2019 ಪ್ರಾಬ್ಲಮ್ ಆಯಿತು, ಇಮ್ಯುನೋಥೆರಪಿ ತಗೊಂಡು ಸರೋಯಿತು, ಮತ್ತೆ 21 ಬಂತು. 24 ಜೂನ್ವರೆಗೂ ಅವರು ಸಫರ್ ಪಡ್ತಾ ಇದ್ರು. ಜೂನ್ನಲ್ಲಿ ಐಸಿನಲ್ಲಿದ್ರು, ಮೇನಲ್ಲಿ. ಸೊ ಅದು ನನ್ನ ಒಬ್ಬರು ಡಾಕ್ಟರ್ ಷಣ್ಮುಗಮ್ ಅಂತಿದ್ದಾರೆ. ಈಸ್ ಇನ್ ಮಲೇಷಿಯಾ. ಈಸ್ ಮ್ಯಾಂಗ್ಳೂರಿಯನ್ ಮದುವೆ ಆಗಿದ್ದಾರೆ. ಶಿ ಈಸ್ ಆಲ್ಸೋ MD ಫ್ರಮ್ ಇದು KMC, ಇದು ಯಾವುದು ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ ಓದಿರೋರು. ಸೊ ಅವ್ರಿಗೆ ಸ್ಟ್ರೋಕ್ ಆಗಿತ್ತು. ಅವ್ರಿಗೆ ನಾನು ಟ್ರೀಟ್ ಮಾಡಿದಾಗ ಅವ್ರು ನನ್ನ ಕ್ವಶನ್ ಇದೇ ಕೇಳಿದ್ರು. ವೆನ್ ಐ ವೆಂಟ್ ಟು ಕುಲಾಂಪುರ್, ಡಾಕ್ಟರ್ ರಾಜು, ನನಗೆ ವರ್ಲ್ಡ್ ಎಕ್ಸ್ಪೋಜರ್ ಇದೆ, ಈಸ್ ಅ ಟಾಪ್ ಡಾಕ್ಟರ್. ಸೊ ಇದುವರೆಗೂ ಇದು ಕ್ಯೂರ್ ಇಲ್ಲ, ಯಾಕೆಂದ್ರೆ ಡೆಡ್ ಟಿಶ್ಯೂ ಇದೆ. ಸ್ಕಲ್ ಓಪನ್ ಮಾಡಿ ಇದು ಮಾಡ್ತು ಅಂದರೆ ಏನು ಬೇಕಾದ್ರೂ ಆಗ್ಬೋದು. ನಾನು ಮಾಡಿಸ್ಕೊಂಡಿಲ್ಲ. ಬಟ್ ನನ್ನ ವೈಫ್ ಹೇಳಿದ್ರು, ಅವರ ವೈಫ್ ಕ್ಲಾಸ್ಮೇಟ್ ಅವರೆಲ್ಲ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸು. ಈಗ ಈ ರಿಟೈರ್ಡ್ ಆಗಿದ್ದಾರೆ. ನನ್ನ ಫ್ರೆಂಡ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ, ಅವರ ಡಾಕ್ಟರ್ ಶ್ರೇವತಿ ಅಂತ, ಅವರು ರೆಫರ್ ಮಾಡಿದ್ದು. ಸೊ ನಾನು ಒರಿಜಿನಲಿ ಇಂಡಿಯನ್ನೇ, ತಮಿಳಿಯನ್. ನಾವು ಅಲ್ಲಿ ಸೆಟ್ಲ್ ಆಗಿರೋದು 4th ಜನರೇಷನ್ ಏನೋ. ನನ್ನ ನಂಬಿಕೆ ಇದೆ ಆಯುರ್ವೇದದಲ್ಲಿ ಇದು ಮಾಡ್ತೀನಿ. ಸೊ ಅವ್ರಿಗೆ ಟಚ್ ಇತ್ತು. ಈ ರಿಪೋರ್ಟ್ಸ್ನ ಅವ್ರಿಗೆ ಕಳಿಸ್ದೆ. ದಿಸ್ ಜೆಂಟಲ್ಮ್ಯಾನ್ ರಿಪೋರ್ಟ್, ಮಲ್ಟಿಪಲ್ ಮೈಲೋ. ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಮ್ಯಾಮಲ್ಸಲ್ಲಿ ಅಂದರೆ ಮನುಷ್ಯರಲ್ಲಿ ಇದು ಹೋಮೋಸೆಫಿಯನ್ಸಲ್ಲಿ ಪ್ಲಸ್ ಸರ್ಟನ್ ಬ್ಯಾಕ್ಟೀರಿಯಾದಲ್ಲಿ ಹೀಟ್ ಶಾಕಿಂಗ್ ಪ್ರೋಟೀನ್ 69 ಅಂತ ಇರ್ತದೆ, HSP69 ಅಂತ. ಅದು ಏನು ಮಾಡ್ತದೆ ಅಂದರೆ, ಅನ್ಫೋಲ್ಡೆಡ್ ಪ್ರೋಟೀನ್ನ ಸೈಟೋಪ್ಲಾಸಮ್ ಇಂದ ಫೋಲ್ಡ್ ಮಾಡಿ ಮೈಟೋಕಾಂಡ್ರಿಯಾಗೆ ಟ್ರಾನ್ಸ್ಫರ್ ಮಾಡುತ್ತಂತೆ. ಆ ಕೆಲಸ ಅದು ಮಾಡುತ್ತಂತೆ. ಅನ್ಫೋಲ್ಡೆಡ್ ಅಂದರೆ ಡಿಸ್ಟ್ರಾಯ್ ಇಂದ ಫಾರ್ಮ್ ಮಾಡಿ, ಸೊ ದಟ್ ಆರ್ಗನ್ ನೆಟ್ಗಿರ್ತದಂತೆ. ಅದು ಡಿಸಪ್ಟ್ ಆದಾಗ ಈ ರೀತಿ ಆಗ್ತದೆ ಕ್ಯಾನ್ಸರ್ ಎಲ್ಲ. ಬಹುಶಃ ನಿಮ್ಮ ಔಷಧಿ ಆ ರೀತಿ ಆಗ್ಬೋದು ಅಂತ ನನಗೆ ಹೇಳಿದ್ರು. ಮತ್ತೆ ತಿರುಗಿ ಅದನ್ನೆಲ್ಲ ಸ್ಟಡಿ ಮಾಡಿ ರೀಸೆಂಟಾಗಿ ಒಂದು ಕೇಸ್ ಸ್ಟಡಿ ರಿಸರ್ಚ್ ಆರ್ಟಿಕಲ್ಗೆ ಎಲ್ಲ ಕರೆಕ್ಟಾಗಿ ಇದು ಮಾಡಿದೆ. ಅಂದರೆ ಆ ರೀತಿ ಇದು, ದಿಸ್ ಇಸ್ ಸೈನ್ಸ್. ಇಟ್ ಈಸ್ ನಾಟ್ ಫ್ಲಾಸಿಬೋ ಎಫೆಕ್ಟ್ ಆರ್ ಇಟ್ ಇಸ್ ಸಮಥಿಂಗ್ ಎಲ್ಸ್. ಯಾಕಂದರೆ ಎವ್ರಿಥಿಂಗ್ ಆನ್ ಬ್ಲಡ್ ಪ್ಯಾರಾಮೀಟರ್ಸ್. ಇನ್ನೊಬ್ಬರು ಟೆಸ್ಟ್ ಮನಿ ಕೊಟ್ಟಿದ್ದಾರೆ. ಆರ್ ನೇಮ್ ಈಸ್ ಸಮ್ ತ್ರಿಪಾಠಿ. ಒರಿಜಿನಲಿ ದೇ ಆರ್ ಫ್ರಮ್ ದಿಸ್ ವಾರಣಾಸಿ, ಸೆಟ್ಲ್ ಇನ್ ಜೋಹಾನ್ಸ್ಬರ್ಗ್. ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಆ ಬ್ರೆಸ್ಟ್ ಕ್ಯಾನ್ಸರಿಂದ ಹೊರಬಂದು, ದಟ್ ವಾಸ್ ಇನ್ ಅಗೈನ್ ಇನ್ ಬಿಫೋರ್ ಕೋವಿಡ್. ಮತ್ತೆ 23 ಡಿಸೆಂಬರಲ್ಲಿ ಲಿವರ್ ಕ್ಯಾನ್ಸರ್ ಆಗಿದೆ. ನಮ್ಮಲ್ಲಿ ಜನವರಿಲಿ ಶುರು ಮಾಡಿದ್ರು ಟ್ರೀಟ್ಮೆಂಟ್. ದಟ್ ವಾಸ್ ಇನ್ 23rd ಜನವರಿ, 22 ಡಿಸೆಂಬರಲ್ಲಿ ಆಗಿದ್ದು ಪ್ರಾಬ್ಲಮ್. ಯು ಕೆನಾಟ್ ಇಮ್ಯಾಜಿನ್. 3 ಮಂತ್ಸ್ಗೆ ಟೋಟಲಿ ರಿವರ್ಸ್ ಆಗಿದೆ. ಯಾಕೆಂದರೆ ಕ್ಯೂರನ್ನು ವರ್ಡ್ ನಾನು ಯೂಸ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಆ ರೀತಿ ಸೇಮ್ ನವಜೋತ್ ಸಿಂಗ್ ಸಿದ್ದು ಹೇಳಿದ್ದೇನು, ಅನ್ಕುಕ್ಡ್ ಡಯಟ್ ವಿತ್ ನನ್ನ ಟ್ರೀಟ್ಮೆಂಟು, ವಿತೌಟ್ ಎನಿ ಅಲೋಪತಿಕ್ ಟ್ರೀಟ್ಮೆಂಟ್. ನಂದು ಅಲೋಪತಿಕ್ ಟ್ರೀಟ್ಮೆಂಟ್ ಜೊತೆನಲ್ಲೂ ತಗೊಳ್ಬೋದು. ಓಕೆ, ಅದನ್ನು ಡಿಸ್ಕ್ಲೋಸ್ ಮಾಡಿದ್ದೀನಿ. ಅವರೆಲ್ಲ ರಿಪೋರ್ಟ್ ತೊಗೊಂಡಿರಿ, 15 ಡೇಸ್. ಆಮೇಲೆ ಪೆಟ್ ಸ್ಕ್ಯಾನ್, ಅದೆಲ್ಲ ರಿಪೋರ್ಟ್ನ ಹಾಕಿ ಅಪ್ಲೋಡ್ ಮಾಡಿ ನಂದು ಇದರಲ್ಲಿದೆ. ಸೊ ಆ ರೀತಿ ಅನ್ಕುಕ್ಡ್ ಡಯಟ್ ವಿತ್ ಮೈ ಟ್ರೀಟ್ಮೆಂಟ್. ಅಗೇನ್ ನಾನು ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ. ದಟ್ ಗರ್ಲ್ ಈಸ್
22-year-old. Again, that cancer, APL ಅಂತ. ಜೂನಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ನನ್ನ ಹತ್ರ. ಅವರ ಅಕ್ಕ ಫ್ಲಾರಿಡಾದಲ್ಲಿದ್ದಾರೆ, ಬಂದು ತಂಗಿಗೆ ಇದು ಮಾಡಿದರು. ಒಂದೇ ಕ್ವಶನ್ ಇತ್ತು ಅವರಿಗೆ, ಸರ್ ಅಲೋಪತಿಕ್ ಜೊತೆನಲ್ಲಿ ನಿಮ್ಗೆ ತೊಗೊಳ್ಬೋದಾ? ನಾವೆರಡು ತೊಗೊಳ್ಬೇಕಂತಿದ್ದೀವಿ. ಅಂದರೆ ವಾಟ್ ವಿ ಕಾಲ್ ಇಂಟಿಗ್ರೇಟೆಡ್ ಅಪ್ರೋಚ್. ನಾನು ನೋಡಮ್ಮ, ನಾನು ಹೇಳ್ತೀನಿ, ನಂದು ಆಯುರ್ವೇದ ಏನಿದೆ ಅದರಲ್ಲಿ ಮೆಟಲ್ಸು ಇದೆ, ನಾನ್ ಮೆಟಲ್ಸ್ದು ಇದೆ. ರಸಶಾಸ್ತ್ರ ಯೂಸ್ ಮಾಡಿದ್ರೆ ಮೆಟಲ್ಸ್ ಯೂಸ್ ಮಾಡ್ದಂಗೆ. ನಂದು ರಸಶಾಸ್ತ್ರ ಯೂಸ್ ಮಾಡಿಲ್ಲ, ಪ್ಯೂರ್ ಹರ್ಬಲ್. ಯಾವ ಒಂದು, ಯಾಕೆಂದರೆ ಕೀಮೋ ಅಂದರೆ ಕೆಮಿಕಲ್ಸ್, ಅದು ಯಾವ ಜೊತೆನಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಓಕೆ, ಟ್ರೀಟ್ಮೆಂಟ್ ತೊಗೊಂಡ್ರು. ಅದಂತೂ ತುಂಬ ಮಜಾ ಇದೆ. ಯಾವ ಲೆವೆಲ್ಗೆ ಹೋದಂದರೆ ಹಾಸ್ಪಿಟಲ್ ಡಾಕ್ಟರ್ಸು ಇವ್ರು ಬ್ಯಾಗ್ ಸರ್ಚ್ ಮಾಡೋಕೆ ಹೇಳಿದ್ರಂತೆ, ಏನು ಇಷ್ಟು ಚೆನ್ನಾಗಿ ಆಗ್ತದೆ ಇವ್ರ ಮಗಳಿಗೆ, ಅವರ ಮುಂದೆ ಒಂದೊಂದು ವಾರಕ್ಕೆ ಚೇಂಜಸ್ ಆಗಿದೆ ಅಂತೆ ಬ್ಲಡ್ ಕ್ಯಾನ್ಸರಲ್ಲಿ. ಯಾವ ರೀತಿ? ಒಂದು ಅವ್ರದ್ದು, ನಂದು ಎಲ್ಲ ಇವೆಲ್ಲ ಯುನಿಕ್ ಕೇಸಸ್ ತಲೆಲ್ಲೇ ಇರ್ತಿದೆ. WBC ವಾಸ್ 13,000 ಅಥವಾ 1,700 ಸಮಥಿಂಗ್. ಅದು 4,000 ಮೇಲೆ ಇರಬೇಕು, 11,000 ಒಳಗಡೆ ಇರಬೇಕು. ಆಮೇಲೆ ಪ್ಲೇಟ್ಲೆಟ್ಸು 17,000. ಯು ಕಾಂಟ್ ಇಮ್ಯಾಜಿನ್. ನನ್ನ ಮಗನಿಗೂ ಬ್ಲಡ್ ಕ್ಯಾನ್ಸರ್ 4,000 ಆಗಿ ಬ್ಲಡ್ ಲೀಕ್ ಆಗೋಯಿತು ಬ್ರೈನಲ್ಲಿ. ಇಮಿಡಿಯೇಟ್ಲಿ ಗಾಡ್ಸ್ ಗ್ರೇಸ್ ಇದಾಯಿತು, ಮತ್ತೆ ಏನೇನೂ ಆಗಲಿಲ್ಲ. ಟುಡೇ ಈಸ್ ಇನ್ ದ ಕಂಪನಿ ಇಟ್ ಸೆಲ್ಫ್ ಈಸ್ ಟೇಕಿಂಗ್ ಕೇರ್ ಆಫ್ ಓವರ್ಸೀಸ್ ಆಪರೇಷನ್ಸ್. ಸೊ ಒಂದು ವಾರಕ್ಕೆ ಜಂಪ್ ಆಗೋಗಿದೆ. WBC 55ನೇ ದಿನದಲ್ಲಿ, 45-45ನೇ ದಿನ ನಾನು ಮರ್ತೋಗಿದ್ದೀನಿ, WBC ನಾರ್ಮಲ್ ಆಗೋಯ್ತು 6,700 ಆ್ಯಂಡ್ ದಿಸ್ ಪ್ಲೇಟ್ಲೆಟ್ ರೈಸ್ ಟು 2.6 lakh. ಆ್ಯಂಡ್ ಡಾಕ್ಟರ್ಸ್ಗೆ ಯಾವ ಪೇಷಂಟ್ಗೂ ಹಿಂಗೆ ಆಗ್ತಾ ಇಲ್ಲ, ಇವ್ರಿಗೆ ಹಿಂಗೆ ಆಗ್ತೈತೆ ಅಂತ. ಅಲ್ಟಿಮೇಟ್ಲಿ ನಾವು ಶಿ ಹಸ್ ಕಮ್ ಔಟ್ ಫ್ರಮ್ ದಿ ಕೀಮೋ. ಡಾಕ್ಟರ್ಸ್ ಆರ್ ಆಲ್ಸೋ ಗಾಡ್. ಅವ್ರು ನೋಡಿದ್ರೆ ಯಾಕೆ ಕೊಡ್ಬೇಕು ಸುಮ್ಮನೆ ಕೀಮೋದೆಲ್ಲ ಇದೆ, ಆದರೆ ಇವ್ರು ಹೇಳಕ್ಕೆ ರೆಡಿ ಇಲ್ಲ. ನಾನು ಮಿರಾಕಲ್ ಡ್ರಿಂಕ್ಸ್ದು ನ್ಯೂ ಆಯುರ್ವೇದದ್ದು ತೊಗೊಂಡಿದ್ದೀನಿ. ಯಾಕಂದ್ರೆ ಬೈ ಚಾನ್ಸ್ ಏನಾದರೂ ಅವರು ಏನಾದರೂ ಇದ್ರಲ್ಲಿ ಚೂರ್ಣ ಇರ್ತದೆ, ಅವರು ಸತ್ಯ ಒಂದೊಂದು ಟೈಮ್ ಚೂರ್ಣ ಇದ್ರೆ ರಿಯಾಕ್ಷನ್ ಆಯಿತು ಅಂದರೆ ಅವರಿಗೆ ಇದಾಗ್ತದಲ್ಲ, ಕ್ಯಾಶುಲಿಟಿ ಆದಂಗೆ ಆಗ್ತೈತೆ. ಅದಕ್ಕೂ ಅವ್ರು ಹೇಳ್ತಾರೆ, ಇದು ನಾವು ತೊಗೊಳೋದ್ರಲ್ಲಿ ಆಯುರ್ವೇದನೂ ತೊಗೊಳ್ಬೇಡ್ರಿ ಅಂತ. ಇಲ್ಲೇನೋ ನನ್ನ ಹತ್ರಕ್ಕೆ ಬರೋರು ಯಾರಿಗೂ ಹೇಳೋಕ್ಕಲ್ಲ, ಅವ್ರಿಗೆಲ್ಲ ಗೊತ್ತಿದ್ದು 100% ನಂಗೆ ಒಳ್ಳೇದಾಗುತ್ತೆ ಅಂತ. ಆ ರೀತಿ ಕ್ಯಾನ್ಸರಲ್ಲಿ ನನ್ನ ಟ್ರೀಟ್ಮೆಂಟಲ್ಲಿ ಇದಾಗ್ತದೆ. ಯು ಕಾಂಟ್ ಇಮ್ಯಾಜಿನ್. ಆಮೇಲೆ ನಾನೇ ಅತಿಶಯೋಕ್ತಿಗೆ ಏನು ಬೇಕಾಗಿಲ್ಲ, ಇದು ಸೈನ್ಸ್ ಡೆವಲಪ್ ಮಾಡಿದ್ದೀನಿ ಆ್ಯಂಡ್ ವಿ ಆರ್ ವೆಲ್ ಆಫ್. ಈ ಸೈನ್ಸನ್ನು ಜನಕ್ಕೆ ಕೊಡಬೇಕು. ಆದ್ದರಿಂದ ನವಜೋತ್ ಸಿಂಗ್ ಸಿದ್ದು ಏನು ಹೇಳಿದರೆ ದಟ್ ಇಸ್ ಟ್ರೂ. ಇಲ್ಲ ಅಂದರೆ ಅವರು ಎಲ್ಲ ಪ್ರಶ್ನೆ ಕರೆದು ಹೇಳೋದೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಬಟ್ ಅವ್ರು ಹೇಳೋ ರೀತಿನಲ್ಲಿ ಇನ್ನೂ ಚೇಂಜ್. ಯಾಕೆಂದರೆ ಇದು ಅಲೋಪತಿ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನನ್ನ ಮಗ ಅಲೋಪತಿ ಇರಲಿಲ್ಲ ಅಂದ್ರೆ ಉಳಿತಾ ಇರಲಿಲ್ಲ. BMTನೂ ಆಯಿತು, ಅವನಿಗೆ ಬೋನ್ಮರಟ ಕೀಮೋನೂ ಇತ್ತು. ಅದರಲ್ಲಿ ನಾವು ಡ್ರಗ್ಸ್ ಗೊತ್ತಾದಂಗೆ ನಮ್ಮದು ಕೊಡ್ತಾ ಇದ್ವಿ. ಇನ್ನು ಸ್ವಲ್ಪ ಫಾಸ್ಟ್ ಆಯ್ತು ಅಷ್ಟೇ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಟೆಡ್ ಅಪ್ರೋಚ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡೂ ಬೇಕು. ಸೊ ವಿ ಕೆನಾಟ್ ಡಿಸ್ಕಾರ್ಡ್. ಇವತ್ತೆಲ್ಲರೂ ಬರ್ತಾರೆ, ನಾನು ಫಸ್ಟ್ ಕೇಳ್ತೀನಿ, ಏನು ನನ್ನ ಹತ್ರ 3 ಕ್ಯಾಟಗರಿ ಬರ್ತಾರೆ. ಒಂದು ಕ್ಯಾಟಗರಿ ನಾವು ಏನು ತಗೊಳ್ಬಾರ್ದು ಅಂತ ಬಂದಿರ್ತಾರೆ, ಅವರಿಗೆ ದೇ ಡೋಂಟ್ ಹಾಂಟ್ ಎನಿ ಕೀಮೋ ಅಂಡ್ ಆಲ್. ಇನ್ನೊಂದು ಕ್ಯಾಟಗರಿ ಏಜ್ ಜಾಸ್ತಿ ಆಗಿರ್ತದೆ, ಕೀಮೋ ಕೊಟ್ಟರೆ ಅವರು ಸಸ್ಟೈನ್ ಇಲ್ಲ, ಡಾಕ್ಟ್ರಸು ಹೇಳ್ಬಿಡ್ತಾರೆ ಈ ಸ್ಟೇಜಲ್ಲಿ ಕೊಟ್ಟರೆ ಅವ್ರು ತುಂಬ ಕಷ್ಟ ಆಗುತ್ತೆ. ಇನ್ನೊಂದು ಕ್ಯಾಟಗರಿ ಬಡವರು, ಅವ್ರಿಗಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕಿರೋದಿಲ್ಲ. ಆ 3 ಕ್ಯಾಟಗರಿಗೂ ಇಲ್ಲಿದೆ. ಇನ್ನೊಂದು ಕ್ಯಾಟಗರಿ ಜೊತೆ ತೊಗೊಳ್ಬೇಕಂತಿರ್ತಾರೆ. ಸೊ ದೇ ಕ್ಯಾನ್